ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸ್ನೇಹ ಕಂಟಿ ಮತ್ತು ಮಾದೇಗೌಡರಿಗೆ ಊಟ ಬಡಿಸೋಕಂತ ಹೋಗ್ತಾ ಇದ್ರೆ ಆಗ ಮಾದೇಗೌಡರು ಏನು ಮಾಡ್ತಾರೆ ಅಂದರೆ ಬಂಗಾರನ್ನು ಬರಲಿ ಅಂತ ಹೇಳ್ತಾರೆ. ಆಗ ಸ್ನೇಹ ಯಾಕೆ ಮಾವಯ್ಯ ನನ್ನ ಮೇಲೆ ಇನ್ನೂ ನಿಮಗೆ ಕೋಪನಾ ಅಂತ ಕೇಳ್ತಾಳೆ. ಹಾಗೆ ನೀವು ನನ್ನ ಕ್ಷಮಿಸೋದಿಲ್ವಾ ಅಂತ ಕೂಡ ಕೇಳ್ತಾಳೆ. ಆಗ ಮಾದೇಗೌಡರು ನಾವು ಕ್ಷಮಿಸೋದ್ರಿಂದ ಏನಾಗುತ್ತವ, ನೀನು ಹೇಗಿದ್ರೂ ನನ್ನ ಮಾತನ್ನು ಕೇಳೋದಿಲ್ಲ ಅಲ್ವೇ ಅಂತ ಮಾದೇಗೌಡರು ಹೇಳ್ದವಾಗ ಸ್ನೇಹ ಹಾಗನ್ಬೇಡಿ ಮಾವಯ್ಯ ಅಂತ ಹೇಳ್ತಾಳೆ. ಆಗ ಮಾದೇಗೌಡರು ಅವತ್ತು ನಾನು ತಡೆದಾಗ ನನ್ನ ಮಾತನ್ನು ಕೇಳಿದರೆ ಈಟೆಲ್ಲ ಆಯ್ತಾ ಇತ್ತೆ ಅಂತ ಕೇಳ್ತಾರೆ. ಆಗ ಸ್ನೇಹ ಕಂಟಿಗೆ ಬಡಿಸೋದಿಕ್ಕೆ ಅಂತ ಹೋದರೆ ಆಗ ಮಾದೇಗೌಡರು ನನಗೆ ಬಡಿಸೋದಿಲ್ಲ ನೀವಿ ಅಂತ ಹೇಳಿ ಕೇಳ್ತಾರೆ. ಆಗ ಸ್ನೇಹ ಖುಷಿಯಿಂದ ಬಂದರೆ ಆಗ ಮಾದೇಗೌಡರು ಬೇಸರ ಆಯ್ತೇ ದಿಟ, ಆದರೆ ಸೊಸೆನ ಸೊಸೆ ಅಲ್ಲ ಅಂತ ಹೇಳೋಕ್ಕಾಗುತ್ತಾ, ಬಡ್ಸವ್ವ ಅಂತ ಹೇಳಿ ಹೇಳ್ತಾರೆ. ಆಗ ಕಂಟಿ ಅದೇ ಅಂದ್ಕೊಂಡೆ ನಮ್ಮ ಅಪ್ಪಯ್ಯ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಬಿಟ್ರಾ ಅಂತ ಹೇಳ್ತಾನೆ. ಯಾಕೆ ನಿನಗೆ ಕೋಪ ಬರಲಿಲ್ವಾ ಅಂತ ಮಾದೇಗೌಡರು ಕೇಳ್ತಾರೆ. ಅದನ್ನು ಯಾಕೆ ಕೇಳ್ತೀರಿ ಮಾವಯ್ಯ, ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಗೊತ್ತಾ, ಆದರೂ ನಂದೇ ತಪ್ಪು ಅಂತ ಸ್ನೇಹ ಬೇಜಾರು ಮಾಡ್ಕೋತಾಳೆ. ಆಗ ಮಾದೇಗೌಡರು ಅದನ್ನು ಪದೇ ಪದೇ ಹೇಳೋದು ಬೇಡ, ಆಗಿದ್ದಾಗೋಯ್ತು, ತಪ್ಪನ್ನು ತಿದ್ಕೊಳ್ಳೋದೇ ಅಲ್ವೇ ದೊಡ್ಡ ಗುಣ ಅಂತ ಹೇಳ್ತಾರೆ. ಸರಿಯಾಗಿ ಹೇಳ್ದೆ ಕಣಪ್ಪಯ್ಯ ಅಂತ ಹೇಳ್ತಾನೆ ಕಂಟಿ. ಆಮೇಲೆ ಸ್ನೇಹಂಗೆ ಮೆಸ್ಸು ಈಗಾಗಲೇ ಬೇಜಾನ್ ಸಮಸ್ಯೆ ಆಗೈತೆ, ಆಗಿರೋದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಆಗ ಮಾದೇಗೌಡರು ನಾನು ಯಾವಾಗಲೂ ಹೇಳೋದೇಯ, ಗುಣದಾಗೆ ನೀನು ಮತ್ತು ಬಂಗಾರ ಇಬ್ಬರೂ ಒಂದೇಯ, ಆದರೆ ನಿಮ್ಮಿಬ್ಬರ ದಾರಿ ಮಾತ್ರ ಬೇರೆ ಬೇರೆ ಅಂತ ಮಾದೇಗೌಡರು ಹೇಳ್ತಾರೆ. ಅಷ್ಟರಲ್ಲೇ ರಾಧಾ ಬಂಗಾರಮ್ಮನ ಜೊತೆ ಬಂದು ನಿಮ್ಮ ಮಾತನ್ನು ಒಪ್ಪೋದಿಲ್ಲ ಮಾವಯ್ಯ, ಅತ್ತೆ ಮತ್ತು ಸ್ನೇಹ ಒಂದೇ ಆಗೋದಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಅತ್ತೆ ಇಷ್ಟೊತ್ತು ಯಾಕೆ ಬೇಜಾರು ಮಾಡ್ಕೊಂಡು ನಿಂತಿದ್ರು ಗೊತ್ತಾ, ಇವಳ ಅಕ್ಕನ ಜೀವನ ಹೀಗೆ ಆಯ್ತಲ್ಲ ಅಂತ. ಆದರೆ ಇವಳಿಗೆ ಅದ್ರ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ಕೌಸಲ್ಯ ಅವ್ರ ಮೇಲೆ ಇವಳು ಕಂಪ್ಲೇಂಟ್ ಕೊಡದೇ ಹೋಗಿದ್ರೆ ಅವರಿವತ್ತು ಈ ತೀರ್ಮಾನಕ್ಕೆ ಬರ್ತಾ ಇರಲಿಲ್ಲ. ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಅಂತ ರಾಧಾ ಹೇಳ್ತಾಳೆ. ಬಿಡು ರಾಧಾ ಅಂತ ಬಂಗಾರಮ್ಮನವರು ಹೇಳ್ತಾರೆ. ಆಗ ರಾಧಾ ಇಲ್ಲ ಅತ್ತೆ, ಇವ್ರಿಗೂ ಕೂಡ ಗೊತ್ತಾಗಬೇಕು, ನೀವು ಅವ್ರ ಮನೆ ಮೇಲೆ ಇಟ್ಟಿರುವ ಕಾಳಜಿ ಏನು ಅಂತ ಅವ್ರಿಗೂ ಗೊತ್ತಾಗಲಿ ಅಂತ ರಾಧಾ ಹೇಳ್ತಾಳೆ. ಆಗ ಕಂಟಿ ಇದ್ದನು ಮೆಸ್ಸು ದೂರು ಕೊಟ್ಟಿದ್ದ ಮಾತ್ರಕ್ಕೆ ಅವರು ಹೀಗೆ ಮಾಡಿಲ್ಲ, ಅಷ್ಟೇ ಅಲ್ಲದೆ ಮೇಷ್ಟ್ರು ಕೋಪ ಮಾಡ್ಕೊಳ್ಳೋದಕ್ಕೆ ನಾನುವೇ ಕಾರಣ ಅಂತ ಕಂಟಿ ಸ್ನೇಹನ್ ಪರ ನಿಂತ್ಕೊಂಡು ಮಾತಾಡ್ತಾನೆ. ಮಾರನೇ ದಿನ ಬೆಳಗ್ಗೆ ಪುಟ್ಟಕ್ಕನ ಮನೆಗೆ ಲಾಯರ್ ಬರ್ತಾರೆ. ಆಗ ಪುಟ್ಟಕ್ಕ ಲಾಯರ್ಗೆ ಬುದ್ಧಿ ಹೇಳಿ ನೀವೇ ಇವರನ್ನು ಒಂದು ಮಾಡ್ಬೋದು ಅಲ್ವೇ ಅಂತ ಕೇಳ್ತಾರೆ. ಆಗ ಲಾಯರ್ ಅವರನ್ನು ದೂರ ಮಾಡೋ ಉದ್ದೇಶ ನನಗೂ ಇಲ್ಲ, ಕೊನೆಯದಾಗಿ ಕೋರ್ಟ್ನಲ್ಲಿ ನಿಮ್ಮ ಅಳಿಯ ಅವ್ರ ಅಮ್ಮನನ್ನು ಬಿಟ್ಟು ಬರೋದಕ್ಕೆ ತಯಾರಿದ್ದಾರಾ ಅಂತ ಕೇಳ್ತಾರೆ. ಉಳಿದದ್ದು ನಿಮ್ಮ ಅಳಿಯನಿಗೆ ಬಿಟ್ಟಿದ್ದು, ಅವ್ರು ಕೊಡುವ ಉತ್ತರದ ಮೇಲೆ ಈ ಕೇಸ್ ನಿಂತಿದೆ ಅಂತ ಲಾಯರ್ ಪುಟ್ಟಕ್ಕಂಗೆ ಹೇಳ್ತಾರೆ. ಆಗ ಸ್ನೇಹ ಇದ್ದೋಳು ತುಂಬ ಲೇಟ್ ಆಯಿತು ಹೊರಡೋಣ ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕ ಮೊದಲನೇ ಸಲ ನೀ ಅನ್ಕೊಂಡಿದ್ದು ಆಗಬಾರ್ದು ಅಂತ ಈ ತಾಯಿ ಹೃದಯ ಬಯಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸಹನಾ ನನ್ನ ಫೋನ್ ಎಲ್ಲಿ, ಸುಮಾ ನನ್ನ ಫೋನ್ ಎಲ್ಲಿ ಅಂತ ಕೇಳ್ತಾಳೆ. ಅಷ್ಟಕ್ಕೂ ಆ ಮೊಬೈಲಲ್ಲಿ ಏನಿದೆ ಅಂತದ್ದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.